ನನಗೆ. ಏನು ಮಾಡ್ತಾ ಇದ್ದೆ? ಏನು ಮಾಡ್ತಾ ಇದ್ದೆ? ಒಳಗೆ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಇದ್ದೀಯಾ? ಹೌದು. ಕಸ ಗುಡಿಸಿ ಆಯ್ತಾ? ಆಯ್ತು. ಎಂತದಿದು? ಎಂತದಿದು? ಏನಿದು ಹೇಳು? ಅಲ್ಲ, ಈಗ ನಾನು ಗುಡಿಸಿ ಹೋದದಷ್ಟೇ. ಇದೇನಿದು? ಇದೇನಿದು? ಗುಡಿಸಿಲಿ ಸಂಕಟ ನಿನಗೆ? ಅಲ್ಲ, ಗುಡಿಸಿ ಹೋದದ. ಸೊಟ್ಟ ಬಗ್ಗಿಸ್ಬೇಕು. ನೆಲ ವರ್ಷ ಆಗಿದಾ? ಆಗಿದೆ, ಒರೆಸಿದ್ದೇನೆ. ಪಾತ್ರೆ ಇದೆಯಾ? ಬಟ್ಟೆ ತೊಳೆದಾಯ್ತು. ಎಲ್ಲುಂಟು? ಆವಾಗ್ಲೂ ಇಟ್ಟಿದ್ದೇನೆ ಅಲ್ಲಿ. ಎಲ್ಲಿ ಎಲ್ಲಿ? ಅಲ್ಲಿ ಇಲ್ಲ. ತೆಗಿ ತೆಗಿ ತೆಗಿ, ಬಿಡಿಸು. ಅಲ್ಲಿಡು. ನನ್ನ ಮುಖಕ್ಕಾದು ಬಿಡಿಸು. ಬಿಡಿಸು, ಬೇಗ ಬೇಗ ಬೇಗ. ನಿನ್ನ ಉಂಟಲ್ಲ ಕೂದುರ್ರೆ. ಆಯ್ತಾ? ಅಯ್ಯೋ ದೇವರೇ, ಹೌದೇನೆ? ಇದನ್ನ ಅಂಟಿನ ಬಟ್ಟೆ ಇದು. ನಾನು ಉಡುವ ಬಟ್ಟೆ ಅಲ್ವಾ ಇದು? ನಿಮ್ಮ ಸೀರೆ. ನಿಮಗೆ ಈ ಬಣ್ಣ ಅಂದ್ರೆ ಬಹಳ ಇಷ್ಟ ಅಲ್ಲ, ಹಾಗಾಗಿ ಇದನ್ನು ಮೊದಲು. ಹೌದೇನೆ? ಇದನ್ನ ಮುಗಿದದ್ದ? ತೆಗಿನ್ನು ತೆಗಿ. ಇದ್ಯಾರ್ದು? ನಿಮ್ಮದೇ. ತವರು ಮನೆ ಉಡುವುದು. ಎಲ್ಲಿ ಹಾಕಿದ್ದೆ ಅದು? ಅಲ್ಲ, ಒಳಗಡೆ ಎಲ್ಲಿ ಹಾಕಿದ್ದು? ಎಲ್ಲಿ ಆ ಧೂಳಲ್ಲೇ ಹಾಕಿದ್ದಿ, ಮಾರಿ ಹಿಡಿದ ಒಳ್ಳೆ, ಗೊತ್ತಾಯ್ತಾ? ಇದು ನೀರಿಗೆ ಹಾಕ್ಲೇ ಇಲ್ಲ. ದಾರಿದ್ರೆ ಕೆಟ್ಟದ್ದು. ಇದ್ಯಾರ್ದು? ಇದು ನಂದಲ್ಲ, ಇದು ನನ್ನದಲ್ಲ. ನಾನು ಬರೀ ನೆವನಕ್ಕಷ್ಟೇ. ಇದ ಒಳದ್ದೆ, ಗೊತ್ತಾಯ್ತಲ್ವಾ? ಇದು ನೋಡು. ಆಗುದಿಲ್ಲ. ಬೇರೆ ಯಜಮಾನ್ರದ್ದು ನೀವೇ ಹೇಳಿದ್ದೀರಿ. ಯಜಮಾನ್ರದ್ದು ಇದು ಯಜಮಾನರದ್ದಂತೆ. ಯಜಮಾನ ತೊಳೆದು ಕಾಲ ಇದ್ದೇನಾ? ನನ್ನದು ಮಾತ್ರ ಚಾಕ್ರಿ ಮಾಡಿ ಸಾಕು ಗೊತ್ತಾಯ್ತಲ್ಲ. ಯಜಮಾನದ್ದು ನಿನಗ ಯಜಮಾನ್ರೆ, ಗೊತ್ತಾಯ್ತಾ? ಇದು ಬಣ್ಣದ ಬಟ್ಟೆ. ಇದು ಅಲ್ಲ, ನಾನು ಹೋಗ್ತಿದ್ದೀನಿ. ಹೋಗಿ 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 ತೊಳೆ ತಗ. ಕಟ್ಬಿಡು, ಕಟ್ಟು ಬೇಗ. ಕಟ್ 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 ಕಟ್. ಆಯ್ತಲ್ಲ? ಊಟಕ್ಕೆ ಮಾಡಿದ್ದಿ? ಮಾಡಿದ್ದೆ. ಊಟಕ್ಕೆ ಮಾಡಿದ್ದಿ ಹೇಳು. ಇವತ್ತು ಗಂಜಿ ಸಾಕು ಅಂತ. ಗಂಜಿ? ಗಂಜಿ ನಿನ್ನ ಅಪ್ಪನೇ ಗಂಜಿ. ನನಗೆ ಗಂಜಿ ಆಗುದಿಲ್ಲ. ಅಲ್ಲ, ನಿಮ್ಮ ಮಕ್ಕಳೆಲ್ಲ ಅದನ್ನೇ ಹೇಳಿದ್ರು, ಗಂಜಿ ಸಾಕು ಅಂತ. ಮಕ್ಕಳಿಗೆ ನನಗೇನು ಮಾಡಿದ್ದೀನಿ ನಾನು? ಆಗುದಿಲ್ಲ ಅದು. ಗಂಜಿ ಚಟ್ಟಿ ಇಳಿಯುವುದೇ ಇಲ್ಲ ನನಗೆ. ಬೆಳ್ತಿಗೆ ಅಕ್ಕಿ ಅನ್ನ. ಬೆಳ್ತಿಗೆ ಅಕ್ಕಿ ಅನ್ನವ. ಒಂದು ಸಣ್ಣಕ್ಕಿ ಪಾಯಸ ಮಾಡು. ಆಯ್ತಾ? ಮತ್ತೆ ಒಂದು ಹೆಸರು ಬೇಳೆ ಸುಟ್ಟು ಕೋಸಂಬರಿ ಮಾಡು. ಆಯ್ತು. ದೊಣ್ಣೆ ಮೆಣಸಿಂದು ಬಜ್ಜಿ ಮಾಡು. ಬದನೆದ್ದು ಬದನೆ ಗೊಜ್ಜು ಚೆನ್ನಾಗಿ ಜೀರಿ ಮಾಡು ಸಾಕು. ಆಯ್ತಲ್ಲ? ಒಂದು ಒಗ್ಗರಣೆ ಕೊಡು. ಆಯ್ತು 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 ಆಯ್ತು. ಹೇಳಿದ ಸಾಲು. ಆಯ್ತು, ಮಾಡ್ತೇನೆ. ಸ್ವಲ್ಪ ಕಾಲುತ್ತೆ ಅಪ್ಪ. ಮೊದಲಿನ ಹಾಗಿಲ್ಲ ಅಲ್ಲ ಕಾಲೀಗ? ಎತ್ತರಾಗಿದೆ ಈಗ. ಏನಾಗಿದೆ ಕಾಲಿಗೆ? ಅಲ್ಲ, ಮೊದಲಾದ್ರೆ ಎಷ್ಟು ಚುರುಕಲ್ಲಿದ್ರಿ ನೀವು. ನನಗೆ ಅದು ದಾಡ ಬಡಿಲಿಲ್ಲ. ನಾನು ಚುರುಕಾಗಿದ್ದೇನೆ. ನೋಡುವ, ಕೆಲಸ ಮಾಡುವ. ಬರ್ತೀಯ ನನ್ನೊಟ್ಟಿಗೆ? ಇಲ್ಲಪ್ಪ, ನನಗೆ ಹೆದರಿಕೆ ಆಗುತ್ತದೆ. ಮತ್ತೆ ಅದು ಕಿರಿಕಿರಿ ಆಯ್ತು. ಹೊತ್ತು ಮೆಲ್ಲಗೆ ಮೆಲ್ಲಗೆ ಮೆತ್ತ 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 ಕೊಡ್ತಾರೆ ಬೆಟ್ಟಿಗ. ಕೊಟ್ಟ ಸಾಲಿಗೆ ಹೆಚ್ಚಾಗಿ ಹೋಯ್ತಲ್ವಾ? ಮೊದಲೇ ಹೆಣವನ ತಾಯಿ. ನಡಲಿಕ್ಕೆ ಆಗುದಿಲ್ಲ. ನೀನು ಮಾಡಿದ ಅನ್ಯಾಯ ಅನುಭವಿಸಬೇಕು ನೀನು. ಆಯ್ತಲ್ಲ? ಹೇಳು, ಕೇಳು ಮೇಲೆ. ಕಟ್ಟು ಕಟ್ಟು ಇದನ್ನು. ಕಟ್ಟು ಕಟ್ ಕಟ್ಟಬೇಕು. ಬೇಗ ಬೇಗ. ಹೆಚ್ಚಾಗ್ತದೆ ನಿನಗೆ. ಬೇಗ ಬೇಗ. ಸ್ನಾನಕ್ಕೆ ಬಿಸಿಲು ಆಗಬೇಕು.
ಆಗಿದೆ. ಆಗಿದ ಕುದೀತಾ ಉಂಟು. ಕುರಿತ ಹದ ಮಾಡಿಡು, ಹದ ಮಾಡಿಡು. ಸ್ವಲ್ಪ ಎಣ್ಣೆ ಹಚ್ಚಬೇಕು ನನಗೆ. ನನಗೆ ಎಣ್ಣೆ ಹಚ್ಚಬೇಕು. ಮಕ್ಕಳಿಗೆ ಮಕ್ಕಳಿಗೆ ಎಣ್ಣೆ ಹಚ್ಚಬೇಕು. ಆಟಕ್ಕೆ ಹೋಗಿದ್ದಾವೆ. ಬರೋ ಊಟಕ್ಕೆ ಸಿದ್ಧವಾಗಿ ಆಗ್ಬೇಕು. ಹಾ ಬೇಕಾ ನಡಿ. ಹೊತ್ತಿಗೆ ಸರಿಯಾಗಿ ಸೇವೆ ಮಾಡದೆ ಹೋದ್ರೆ ಉಂಟಲ್ಲ ನಿನ್ನ ಮುಖ ಉಂಟಲ್ಲ. ನಡಿ ನಡಿ. ತಿರದಿಯಲು ಚಿಂತಿಸಿದಳ ಸಾಧ್ಯವಿಲ್ಲ. ಈ ತಿರನ ವಿಧಿಯೋದ ಪ್ರಾಪ್ತಿಸಿದೆಯೇನೋ ಯಾಕೆ ಹೇಗೆ ಚಿಂತಿಸಿ ವಿಧಿಯೇ ವಿಧಿಯೇ, ನಾನೇನು ಅಪರಾಧವನ್ನು ಮಾಡಿದ್ದೇನೆ? ಯಾವ ಜನ್ಮದಲ್ಲಿ ಯಾವ ಅಪರಾಧವನ್ನು ಮಾಡಿದ್ದಕ್ಕೆ ಪ್ರತಿಫಲವನ್ನು ನಾನು ಹೀಗೆ ಅನುಭವಿಸುತ್ತಾ ಇದ್ದೇನೆ. ಯಾವ ಜನ್ಮದಲ್ಲಿ ತಂದೆ ತಾಯಿಗಳನ್ನು ನಾನು ದೂರ ಮಾಡಿದ್ದೇನೆಯೋ ಅದರ ಪಾಪದ ಕರ್ಮವನ್ನು ನಾನು ಅನುಭವಿಸುತ್ತಾ ಇದ್ದೇನೆಯೋ, ಅಥವಾ ಯಾವ ತಾಯಿ ಮತ್ತು ಮಕ್ಕಳನ್ನು ದೂರ ಮಾಡಿದರ ಪಾಪವನ್ನು ಅನುಭವಿಸುತ್ತಾ ಇದ್ದೇನು ನನಗರ್ಥವಾಗುತ್ತಾ ಇಲ್ಲ. ಈ ಜನ್ಮದಲ್ಲಿ ಮಾತ್ರ ನಾನು ತಿಳಿದೂ ಕೂಡ ಎಲ್ಲಿಯೂ ಕೂಡ ಅಪರಾಧವನ್ನೇ ನಾವು ಮಾಡಿದವಳಲ್ಲ. ಆದರೆ ನನ್ನ ಅಕ್ಕನ ಸೇವೆಯನ್ನು ಈ ರೀತಿಯಾಗಿ ಮಾಡುವಂತಹ ದುರ್ಗತಿ ನನಗೆ ಬಂದೊದಗಿದೆ. ಅಯ್ಯೋ ಅಯ್ಯೋ ವಿಧಿಯೇ, ಯಾವತ್ತು ಇದರಿಂದ ನನಗೆ ಮುಕ್ತಿ? ಯಾವತ್ತು ಈ ಹಿಂಸೆಯಿಂದ ನನಗೆ ಮುಕ್ತಿ? ಶಿವರೇ ಖಂಡನ ಗರುಡನು ಉಂಡಾಡಿ ಕತ್ತು ಬೇದಂತೆ ತೊಳಕೊಂಡು ಪಾರದಾಗಿ ಮರಡಿ ಸಂಗತಿಯ ಕಳ್ಳರು ಭಗವಂತ, ಎಂತಹ ದೃಶ್ಯವನ್ನು ನೋಡುತ್ತಾ ಇದ್ದೇನೆ. ನನ್ನ ಅಭಯಾದಂತಹ ವಿನತಾ ದೇವಿಯನ್ನು ಬಗೆ ಬಗೆಯಿಂದ ದಂಡಿಸುತ್ತಾ ಇದ್ದಾಳೆ ಆ ಸವತಿ. ಅವಳು ಮಾತ್ರವಲ್ಲ, ಆಕೆಯ ಮಕ್ಕಳು ಕೂಡ ಚಿತ್ರಹಿಂಸೆಯನ್ನೇ ಕೊಡುತ್ತಾ ಇದ್ದಾರೆ. ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಅವರ ಸೇವೆಯನ್ನು ಮಾಡುತ್ತಾ ಆ ಮಕ್ಕಳ ಪಿಂಡಿ ವಸನಗಳೆಲ್ಲವನ್ನು ತೊಳೆಯುತ್ತಾ ಕಷ್ಟಪಡುತ್ತಿರುವಂತಹ ತಾಯಿಯನ್ನು ಕಾಣುವಾಗ ಮನವು ಮರುಗುತ್ತಾ ಇದೆ. ಅಮ್ಮ ಅಮ್ಮ, ಬಂದೆ ನಮ್ಮ ಹೌದಮ್ಮ ಅಮ್ಮ ಕಳುಗಲು ಪುರಮರು ಬಂದೆ ನಮ್ಮ ಪಿತನಿ ತಿಳಿದಿಲ್ಲ ಬಣ್ಣನ ಕಂಡು ನುಡಿಸುತ್ತ ಬಂದೆ ನಮ್ಮ ಚಿಂತಿಸದಿರು ತಾಯಿ ಬಂದೆ ನಮ್ಮ
ಅಥವಾ ನಿನಗೆ ನೋವನ್ನುಂಟು ಮಾಡುವುದಕ್ಕೋ ಬಂದವ ನಾನಲ್ಲ. ಮತ್ತೆ ತಾಯೇ, ನಾನು ಯಾರು ಎನ್ನುವುದನ್ನು ಅರಿಯದೆ ಹೋದೆಯ? ಗೊತ್ತಾಗುತ್ತಾ ಇಲ್ಲ. ನಿನ್ನ ಕಿರಿಯ ಮಗ ನಾನಮ್ಮ. ಕಿರಿಯ ಮಗ? ನಿನ್ನ ಕಿರಿಯ ಮಗ? ಇಲ್ಲಪ್ಪ, ನಾನು ಗರುಡ. ಸಾಧ್ಯವಿಲ್ಲ ಆಗುವುದಕ್ಕೆ. ನಾನು ಆವಾಗಲೇ ಅದನ್ನು ಜೋಪಾನ ಮಾಡಿ ಅಲ್ಲಿ ಇಟ್ಟವಳು. ಹೌದಮ್ಮ, ಮರಣ ರಾಶಿಯಲ್ಲಿಟ್ಟಿದ್ದೇನೆ. ಆ ಅಂಡ ಬಲಿತು ಇಲ್ಲಿಯವರೆಗಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನನಗೆ ನಂಬಿಕೆ ಬರ್ತಾ ಇಲ್ಲ. ನೀ ಜೋಪಾನ ಮಾಡಿದಂತಹ ಅಂಡದಿಂದಲೇ ಒಡೆದು ಉದ್ಭವಿಸಿ ಬಂದವನು ನಾನು. ಹುಟ್ಟಿದ ಕಾಲಕ್ಕೆ, ಬಳಿಯಲ್ಲಿ ತಾಯಿಯಾದಂತಹ ನಿನ್ನನ್ನು ಕಾಣದೆ ಹೋದ ಕಾಲಕ್ಕೆ, ಹಸಿವೆಯಿಂದ 3 ಲೋಕವನ್ನೇ ಮುಕ್ಕುವೆ ಎನ್ನುವುದಾಗಿ ಘೋರಾಕಾರದಿಂದ ಮುಂದುವರಿದ ಕಾಲಕ್ಕೆ ಸುರರೆಲ್ಲರೂ ನನ್ನನ್ನು ಸಂತೈಸಿ ಇತ್ತ ಕಡೆಗೆ ಬಂದೆನಮ್ಮ. ಬರುವ ದಾರಿಯಲ್ಲಿ ನನ್ನ ಅಯ್ಯನಾದಂತಹ ಕಶ್ಯಪ ಬ್ರಹ್ಮರನ್ನು ಕಂಡು ಅವರ ಆಶೀರ್ವಾದವನ್ನು ಹೊಂದಿ ಬಂದೆನಮ್ಮ. ಮಾತ್ರವಲ್ಲ, ನನ್ನ ಅಣ್ಣನಾದಂತಹ ಅರುಣನನ್ನು ಕಂಡು ಆತನ ಹರಕೆಯನ್ನು ಕೈಗೊಂಡು ನಿನ್ನನ್ನು ಕಾಣುವ ಕಾತರದಿಂದ ಬಂದವ ನಿನ್ನ ಮಗನಮ್ಮ ನಾನು. ನನ್ನ ಮಗನೇ, ನಾನು ಗರುಡ. ನಾನು ಕಣ್ಣೀರು ಸುರಿಸಬೇಡ. ನನಗೆ ಈ ಜನ್ಮದಲ್ಲಿ ನಿನ್ನನ್ನು ನೋಡುತ್ತೇನೆ ಎನ್ನುವ ಹಾಗೆ ನಾನು ಖಂಡಿತವಾಗಿ ಭಾವಿಸಿಕೊಂಡಿರಲಿಲ್ಲ. ನನಗೆ ಸಂತೋಷ ಆಯಿತು ಮಗನೇ. ತಾಯೇ, ನಿನ್ನ ಕಷ್ಟವನ್ನು ದೂರ ಮಾಡುವುದಕ್ಕೆ ಹುಟ್ಟಿದವನು ನಾನು. ನಿನ್ನ ವಿಚಾರವೆಲ್ಲವನ್ನು ನನ್ನ ಅಯ್ಯನಾಗೆ ತಿಳಿಸಿದ್ದಾರೆ. ಈ ಕಾಲಕ್ಕೆ ಸವತಿಯ ಸೇವೆಯನ್ನು ಮಾಡುತ್ತಾ ನೀನಿಲ್ಲಿ ಕಷ್ಟಪಡುವಂತಹ ವಿಚಾರವನ್ನು ತಂದೆಯವರಿಂದಲೇ ಅರಿತು ಇಲ್ಲಿಗೆ ಬಂದಿದ್ದೇನೆ. ಇನ್ನು ನೀನು ದುಃಖಿಸಬಾರದು. ನಿನ್ನ ಕಷ್ಟವನ್ನು ಪರಿಹರಿಸುವುದಕ್ಕೆ ನಿನ್ನ ಮಗ ನಾನಿದ್ದೇನಮ್ಮ. ಬೇಸರ ಮಾಡಬೇಡ, ಬೇಸರ ಮಾಡಬೇಡ, ದುಃಖಿಸಬೇಡ, ದುಃಖಿಸಬೇಡ, ದುಃಖಿಸಬೇಡಮ್ಮ. ಯಾರು ಯಾರು ಇವಳು? ನನ್ನ ಮಗ. ಯಾರಮ್ಮ ಇದು? ಕದ್ರು, ನಿನ್ನ ದೊಡ್ಡ ಅಮ್ಮ. ಹಿಡ್ಕೊಳ್ಳೆ ಹಿಡ್ಕೊಳ್ಳೆ. ಏನು ಮಗನೇ ನೀನು ಹಾಗೆ ಹಾರುವುದು ಹೋಗಿ ಅವರ ಮೇಲೆ? ಕದ್ರು ಅದೆಂತದ್ದೇ? ಅದೆಂತದ್ದು ಎರಡು? ಯಾವುದು? ಅದು ಒಂದು ಅವನ, ಅದು ರೆಕ್ಕೆ ಅವನದ್ದು. ರೆಕ್ಕೆ? ಹೌದು. ನೀನಲ್ವ ಹೇಳಿದ್ದು? ಹೌದು. ಕದಿಯುವುದಕ್ಕೆ ಬಂದವಳಲ್ವ? ಕದಿಯುವುದಕ್ಕೆಲ್ಲ ಕದ್ರು ಅಂತ ಹೇಳಿದಲ್ಲ ನಾನು. ಅಮ್ಮ ಕದ್ರು ಅಂತ ಅವರ ಹೆಸರು. ಕದ್ರು ಅಂತ ಹೆಸರು? ದೊಡ್ಡಮ್ಮ, ದೊಡ್ಡಮ್ಮ, ದೊಡ್ಡ ತಾಯಿ. ಓ ದೊಡ್ಡಮ್ಮ, 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 ದೊಡ್ಡಮ್ಮನ ಅಜ್ಜಿ ದೊಡ್ಡಮ್ಮ. ನೀವು ದೊಡ್ಡಮ್ಮ, 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 ದೊಡ್ಡಮ್ಮ. ಹಾಗೆ ದೊಡ್ಡಮ್ಮ. ಕದ್ರು ದೇವಿ, ಕದ್ರು ದೇವಿ, ದೇವಿ ಕದ್ರು. ವೀರತ್ತ ಅದೆಂತದ್ದೇ? ಕೆಂಪು ಕೆಂಪು ಕೊಕ್ಕು, 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 ನನ್ನ ಕೊಕ್ಕು, ಕೊಕ್ಕು. ಹುಟ್ಟಿದ್ರೆ ಕೋಪ ಬರ್ತದ ನನಗೆ. ಕೋಪ ಅಮ್ಮ ಹಾಗೆಲ್ಲ ಅಣಕಿಸುವುದು ನೋಡು. ಯಾವುದು? ನಾನು ಮೂಗನಲ್ಲ, ನನಗೆ ಬಾಯಿ ಬರ್ತದೆ. ಅಮ್ಮ, ನನಗೂ ಮಕ್ಕಳಿದ್ದಾರೆ. ಒಬ್ಬರು ಇರುವುದಿಲ್ಲ. ಎಲ್ಲಿ ನಿಮ್ಮ ಮಕ್ಕಳೆಲ್ಲಿ? ತುಂಬ ಇದ್ದಾರಂತೆ. ಎಲ್ಲ ಪತ್ರ ಈಗ ಈಗ ಸೇವೆ ಬೇಕು ಅಂತ ಆಗುತ್ತೆ. ಮೊದಲು ವಿರೋಧಿಸ್ತಿದ್ದೆ ನಾನು. ಅಮ್ಮ ಮೊಟ್ಟೆ ಎಲ್ಲುಂಟು? ಮಗ, ಎಲ್ಲ ದೇವನ ಅನುಗ್ರಹ. ನಾನು ಪಂಥದಲ್ಲಿ ಗೆದ್ದಿನಲ್ಲ, ಈಗ ದಾಸಿ ನನ್ನ. ಹೌದು, ಇನ್ನು ಮುಂದೆ ಚಾಕರಿಗೆ ಅಣ್ಣಂದಿರ ನನ್ನ. ಅಣ್ಣಂದಿರ ಹೌದು ಮಗನಿ. ನೀನು ಹೋಗಿ ಹಾಗೆ ಹಾರಿದ್ರೆ ಅವರಿಗೆ ಗಾಯ. ಅವರನ್ನು ಕಂಡು ಅಲ್ಲ ಮಗ, ದೊಡ್ಡ ಬ್ರಹ್ಮರ ಕಸ ಬಂದಾಗ ನಮ್ಮನ್ನ ತಿನ್ಲಿಕ್ಕೆ ಬರ್ತಾನವ. ಅವರನ್ನು ನೋಡುವಾಗ ನನಗೆ ಪ್ರೀತಿ ಉಕ್ಕಿದ್ದು. ನಿನ್ನ ಪ್ರೀತಿಯಲ್ಲಿ ಅವರು ಹಾಗೆ ಅಪ್ಪಿಕೊಂಡು ನಿನ್ನ
ಅದುಂಟಲ್ಲ ಇಲ್ಲಿ ತಾಗಿದ್ರೆ ಗಾಯ ಆಗ್ತದೆ. ಹಾ. ಮಗ, ಇದು ಇವರೆಲ್ಲ ನಮ್ಮ ಇದು ಯಾರು? ಚಿಕ್ಕಮ್ಮ? ನನ್ನ ಮಗ ಅವನು. ನಿಮ್ಮ ಮಗ? ಹೌದು. ಅದು ಅವನ ಮಗು ಹಾಗೆ ನಿಮ್ಮದು ಹೀಗೆ? ಅದು ಹಾಗೆ ಅವನು. ಹೌದಾ? ಹೆಸರು ಹೇಗೆ? ಗರುಡ. ಗರುಡ? ಯಾವುದು? ಗೌಡ ಅಲ್ಲ, ಗರುಡ. ಯಾವ ಗೌಡ? ಅಲ್ಲಿದ್ದು ಇವ ಗರುಡ. ಗರುಡ. ಗರುಡ ಮಗ ಗರುಡ, ಗರುಡ. 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 ಹಾ. ನಾವು ಗರುಡ. ನೀನು ಗರುಡ. ನಿನ್ನ ಹೆಸರೇನು? ನನ್ನದು ಹಾ. ತಕ್ಷಕ. ನಿನ್ನ ಉಗುರು ಉಗುರು ನಿನ್ನ ಇದುಂಟಲ್ಲ ಉಗುರು ಉಗುರು ಪರಿಚಿತದ? ಉಗುರು, ಉಗುರು, ಉಗುರು. ಆಯ್ತು, ಇನ್ನು ಮುಟ್ಟುವುದಿಲ್ಲ. ನಿನ್ನ ಹೆಸರು? ಧನಂಜಯ. ಇಲ್ಲಿ ಬಾ, ಇಲ್ಲಿ ಬಾ. ನಿನಗೆ ಕಣ್ಣು ಕಾಣುತ್ತದ? ಯಾಕೆ? ಅವ ಬೇರೆ, ಅವ ಸತ್ತಿದ್ದಾನವ. ಇವತ್ತು ನೀನು ಎಲ್ಲಪ್ಪ ಪುತ್ರ. ಎಲ್ಲಪ್ಪ ಪುತ್ರ ಅದು ಮೊದಲೇದ? ಯಲ್ಲಪ್ಪ ಪುತ್ರ ಅಲ್ಲ, ಮತ್ತೆ? ಸಾಗರಪ್ಪ ಪುತ್ರ. ಯಾರು? ಎಲ್ಲಪತ್ರ. ಕಶ್ಯಪ ಪುತ್ರ. ಬಹಳ ಚಂದ ಇದ್ದಾನೆ ಅವ. ಹಾ. ಕಾಣುವುದಕ್ಕೆ. ಅದು ನೋಡು, ರೆಕ್ಕೆ. ಎರಡು ಇವ ನಮಗೆ ಸಂಬಂಧದಲ್ಲಿ ತಮ್ಮ ತಮ್ಮ. ಅಮ್ಮ ಅದೆಂತದ್ದು ಹೀಗೆ? ಆಯ್ತು, ಅದೆಂತದ್ದು ನಿನ್ನದ್ದು? ರೆಕ್ಕೆ ರೆಕ್ಕೆ ರೆಕ್ಕೆ. ಮಗ, ಇದು ರೆಕ್ಕೆ, ಅದು ಪುಕ್ಕ. ಇದು ಕೊಕ್ಕೆ. ಇದು ಕೊಕ್ಕು. ಕೊಕ್ಕೆಲ್ಲ ಕೊಕ್ಕು. ಕೊಕ್ಕು. ಮತ್ತೆ ನೀವು ಹಾಗೆ ಮಾಡಿದರೆ ಈಗ ಕೈ ಹಾಕಬೇಕು. ಈಗ ನೀನು ಕೆಳಗೆ ಹಾರುವುದ ಮೇಲೆ ಹಾರುವುದಾ? ನಾನು ಮೇಲೆ ಹಾಡ್ತೇನೆ, ಕೆಳಗೂ ಹಾಡ್ತೇನೆ. ಹೌದಾ? ಹೌದೌದು. ಒಳ್ಳೇದು. ಇದು ಇನ್ನು ನೀನು ಕೆಳಗೆ ಹಾರಬೇಕಾಯ್ತಾ? ಆಯ್ತಾಯ್ತು. ಇದು. ಮಗ, ಹಾ. ಇನ್ನಿಬ್ರು ಚಾಕರಿಗಿದ್ದಾರಲ್ಲ, ಚಕ್ರಿ. ತಾಯಿ ಮಗ ಇಬ್ರು ಕೂಡ ಚಾಕರಿಗೆ. ಒಬ್ಬಳು ದಾಸಿ, ಹೌದು. ಇನ್ನೊಬ್ಬಳು ದಾಸಿ ಪುತ್ರ. ಅಯ್ಯೋ, ಅಮ್ಮ, ಹಾ. ನೀನು ಇನ್ನು ಹೇಳಿ ಪ್ರಯೋಜನ ಇಲ್ಲ. ಹೌದೌದು. ಎಷ್ಟು ದಪ್ಪ ಆಗುತ್ತೀಯ. ಅವಳ ಕೆಲಸ ಸ್ವಲ್ಪ ಹಗುರ ಆಯ್ತಲ್ವಾ, ಹಾ. ಭಾರ ಕಡಿಮೆ. ಅಮ್ಮ, ಈಗ ಚಿಕ್ಕಮ್ಮ ಏನು ಹೀಗೆ ಓ, ಹೀಗೆ ಕೆಲಸ ಉಂಟಲ್ಲ ಮನೆ. ಹಾಗೆ ನಾನು ಯಜಮಾಂತಿ, ಮನೆ ಯಜಮಾಂತಿ. ಹೌದು. ಕೆಲಸ ಮಾಡ್ಲಿಕ್ಕೆ ಎಲ್ಲ ಅವಳೆ. ಅವಳೆ ಹೌದು. ಇದು ಹಾಗಿದ್ರೆ ಅಮ್ಮ ಓ. ಎಂತದ್ದು ಇಲ್ಲೇ ಇದ್ದುಕೊಂಡು ಮತ್ತೇನು ಮಾಡ್ಬೇಕು ನೀಗೆ? ಬೇಸರಾಗಿದೆ. ಅದಕ್ಕೆ ಎಲ್ಲಿಯಾದ್ರೂ ಒಂದು ಈ ಸಲ ತಿರ್ಗಾಟ ಮಾಡಿದ್ರೆ ಹೇಗೆ ಅಂತ. ನಾಳೆ ದೂರ ಹೋಗು ಆಯ್ತಾ? ನನಗೆ ಊರತ್ತು ಮಾಡಿ ಕಷ್ಟ ಆಗಿದೆ. ನಾಳೆ ದೂರ ನಾಳೆ ಮಲೆನಾಡಿಗೆ ಹೋಗು. ರಾತ್ರಿ ಇಡೀ ಕುತ್ಕೊಳ್ಬೇಕು ನೀನು. ನನಗೆ ಇಲ್ಲಿಯ ತೀರ್ಥ ಕುಡಿದು ಸಾಕಾಗಿದೆ. ಹೌದಾ? ಎಲ್ಲಿಯಾದ್ರೂ ಒಂದು ಹಳ್ಳಿಯ ತೀರ್ಥ ತಕೊಳ್ಳುವ ನಾನು. ಹೌದಾ? ತೀರ್ಥಲ್ಲಿ ಆದೀತಾ? ತೀರ್ಥ ಹಳ್ಳಿ. ಹಳ್ಳಿಯ ತೀರ್ಥ ನಿನಗೆ ಬೇಡ. ಬೇಡ. ಹಳ್ಳಿಯ ತೀರ್ಥ ನಿನಗೆ ತೀರ್ಥ ಕುಡಿಯುವುದಕ್ಕೆ ಅವ ಇದ್ದಾನೆ, ನೀವು ಕುಡಿಬೇಡ, ಆಯ್ತಾ? ಇವತ್ತು ನಾನು ಮಾಡ್ತೇನೆ. ಎಲ್ಲಿಗೆ ಹೋಗುದು? ನಿಮಗೆ ಪ್ರವಾಸ ಹೋಗಬೇಕಲ್ಲ? ಪ್ರವಾಸ ಹೋಗ್ಬೇಕು. ವಿನತ, ಕೇಳಿದೀಯ? ಮಕ್ಕಳಿಗೆಲ್ಲ ಊರಲ್ಲೇ ಕುಳಿತು ಬಹಳ ಬೇಸರವಾಗಿದೆಯಂತೆ. ಆದ ಕಾರಣ ನಾಳೆ ದಿವಸ ಆ ದೂರದ ರಾಮಣೀಯಕ ದ್ವೀಪಕ್ಕೆ ಹೋಗಬೇಕು. ಹೇಗೆ? ನಮಗೆ ಒಂದು ಹೌದು ಸಮುದ್ರ ಮಧ್ಯ ಈ ಸಲ ಒಂದು ಸಮುದ್ರಯಾನ ಮಾಡಬೇಕು. ನಾವು ವಿಮಾನದಲ್ಲಿ ಹೋಗುದು ಮಗ. ವಿಮಾನದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಮುದ್ರದಲ್ಲಿ ಈಜುವ ಚಂದವನ್ನು ನನಗೆ ನೋಡ್ಬೇಕು. ಈಜಿಕೊಂಡು ಹೋಗುದಲ್ವೋ, ನಾವು ವಿಮಾನದ ಎತ್ತರದ ವಿಮಾನ ಹಾರಿಕೊಂಡು ಹೋಗುದು. ವಿಮಾನ ಅದರ ವ್ಯವಸ್ಥೆ ಉಂಟಾ? ಮತ್ತೆ ಅದು ಇಲ್ಲಿ ಉಂಟಲ್ಲ. ಇಲ್ಲೇ ಉಂಟಲ್ಲ ಎಲ್ಲಿ? ನಿನ್ನಲ್ಲಿ ಯಾರು? ಈಗ ಇದು ವಿಮಾನ, ಇದು ವಿಮಾನ. ಇದರಲ್ಲಿ ಹೊತ್ತು ಇವರನ್ನು ನನ್ನ ಮಗ. ಈ ಸಲ ನಿನ್ನತ್ತೊಂದು ನಾಗ ಸೇವೆ. ಎಂತದ್ದು? ಕರ್ಕೊಂಡು ಹೋಗುದು. ಮಕ್ಕಳ ಮೇಲೆ ಹೊತ್ತುಕೊಂಡು ಆಕಾಶ ಎತ್ತರಕ್ಕೆ ಹಾರಬೇಕು ನೀನು. ಅವರ ಸೇವೆ ಮಾಡುವುದಕ್ಕೆ ನಾ ಬಂದದ್ದ. ವಿನತಮ್ಮ, ಸೇವೋ ಹಿ ಪರಮೋ ಧರ್ಮ. ಸ್ವಲ್ಪ ಮಗನಿಗೆ ಹೇಳಾಯ್ತಾ? ಕಂದ, ಈಗ ನಾನು ಸೇವೆ ಮಾಡ್ತಾ ಇದ್ದೇನೆ. ನನ್ನ ಮಗ ನೀನು ಕೂಡ ಅವರ ಸೇವೆಯನ್ನು ಮಾಡ್ಲೇಬೇಕು. ನಾನು ಈಗ ಸೇವೆ ಮಾಡಬೇಕು. ಹೌದು, ಮಾಡದೆ ಹೇಳಿದ ಹಾಗೆ ಕೇಳಬೇಕು ನಾವು. ಮಾಡದೆ ಗತ್ಯಂತರಿಲ್ಲ. ಉಪಾಯ ತಕ್ಕದ್ದು. ಆಯ್ತು, ಮತ್ತೆ ಅದು ಮಾಡು. ಆತಿಥ್ಯ ಉಂಟು. ಮಕ್ಕಳನ್ನು ಹೊತ್ತು ನೀನು ತಿರುಗು. ಆಮೇಲೆ ನಿನ್ನಮ್ಮ ಇದ್ದಾಳಲ್ಲ, ಅವಳ ಹೆಗಲ ಮೇಲೆ ನಾನು ಕೂತ್ಕೊಳ್ತೇನೆ. ಅಮ್ಮ, ಈ ಸಲ ಒಂದು ರಥೋತ್ಸವ ಉಂಟು. ಹೇಗೆ ನೋಡೋಣ, ಹೊರಡಬಹುದಾ? ಆಯ್ತು ಮಗನಿ, ನಾನು ಪ್ರಯತ್ನ ಪಡ್ತೇನೆ. ಆಯ್ತು, ಅಷ್ಟೇ ಅಲ್ವಾ? ಒಂದು ನಿಮಗೊಂದು ವಿಹಾರ ಆಗಬೇಕು. ವಿಮಾನಯಾನ ಆಯ್ತು, ಆಯ್ತಾ? ಆಯ್ತು. ಸಮುದ್ರ ಮಧ್ಯಕ್ಕೆ ನನ್ನದಾದಂತಹ ರೆಕ್ಕೆಯನ್ನು ಬಿಡಿಸ್ತೇನೆ. ಎಲ್ಲರೂ ಏರಿಕೊಳ್ಳಿ, ಏರಿಕೊಳ್ಳಿ. ಮೇಲೆ, ಮೇಲೆ, ಮೇಲೆ.
ಬಿಸಿಲು ನಮಗೆ ಸಾಕು, ಗಗನಯಾನ ಇನ್ನು ಭೂಯಾನವೇ ಸಾಕು. ಇಳಿ ನಾನಾಗಿ ನಾನು ಹೋಗುವುದಲ್ಲ, ಮತ್ತೆ ಈ ಕಾರ್ಯವನ್ನು ಮಾಡುವುದಲ್ಲ. ನೀವು ಮಾಡಿದ ಕರ್ಮದ ಫಲವನ್ನು ನೀವು ಅನುಭವಿಸುತ್ತಾ ಇದ್ದೀರಿ. ಹಾಗಾಗಿ ನಿಮ್ಮನ್ನು ಹೊತ್ತುಕೊಂಡು ಹಾರುವುದಕ್ಕೆ ನಾನೇ ಮುಂದಾದದ್ದಲ್ಲ, ನಿಮ್ಮ ತಾಯಿ ಹೇಳಿದ್ದು. ಹಾಗಾಗಿ ಹಾರುತ್ತೇನೆ ಮೇಲೆ. ಸೂರ್ಯನ ತಾಪದಿಂದ ಎಸಗೊಂಡು ನಾವು ಸಾಯುವೆವಮ್ಮ ನೋಡು. ಯಾರ್ಯಾರು ಮಾಡಿದ ಪಾಪಕ್ಕೆ ನಾವು ಸಾಯ್ತಾ ಇದ್ದೇವಲ್ಲ. ಯಾರದು? ವೈನತೆಯ ಕೇಳ್ತದೆ. ಸೂರ್ಯ ಮಂಡಲದತ್ತ ಕೊಂಡೊಯ್ಯುತ್ತಾ ಇದ್ದೇನೆ. ಹೇಗೆ ಸಿಗುತ್ತದ ನಮ್ದು ಸಾಯುವ ಸಾಯುತ್ತಾ ಇದ್ದೇನೆ. ಹೋಗ್ತಾ ಇದ್ದೇವೆ, ದುಡ್ಡು ಹೋಗ್ತಾ ಇದ್ದೇವೆ. ಕೇಳಿದ್ದ ಬೋಲರೆ ಕುಲದಿರು ಕೇಳದವನ ಹೃದಯದಲ್ಲಿ ಏನಪ್ಪ ಇದು? ಮೈ ಸುಡುತ್ತಾ ಕೇಳುವುದಿಲ್ಲ. ಹೃದಯ ಶೂನ್ಯನಾಗಿ ಬಿಟ್ಟಿಯಲ್ಲ. ಕೇಳುವುದಿಲ್ಲ. ಅವನಿಗೆ ಹೇಳಿದ್ರೆ ಕೇಳುವುದಿಲ್ಲ. ನನಗಿಷ್ಟೇ ಸ್ವರ ಇರುವುದು, ಬರುವುದಿಲ್ಲ. ನನಗೂ ಇವತ್ತು ಕಡಿಮೆ ಉಂಟು. ಇರುವ ತ್ರಾಣ ಎಲ್ಲ ಹಾಕಿದ್ದೇನೆ. ಎತ್ತರಕ್ಕೆ ಹೋಗ